ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪಾರಂಪರಿಕ ಪಂಚಗವ್ಯ ವೈದ್ಯ ನೀಲ್ಕಂಠ್ HB, ರಾಮನಗರ. ಬಂಧುಗಳೇ, ಇವತ್ತು ನಾವು ಸಾಕಷ್ಟು ಜನರಿಗೆ ಕಾಡ್ತಾ ಇರತಕ್ಕಂತಹ ಈ ಸೋರಿಯಾಸಿಸ್ ಕಾಯಿಲೆಗೆ ಮತ್ತು ಇಸ್ಬು ಕಾಯಿಲೆಗೆ ಮತ್ತು ಹುಳುಕಡ್ಡಿ ಈ ಥರದ ಒಂದು ಚರ್ಮ ಕಾಯಿಲೆಗಳಿಗೆ ನಾವು ಮನೆಯಲ್ಲೇ ಯಾವ ರೀತಿ ಮದ್ದುಗಳನ್ನು ಮಾಡ್ಕೋಬಹುದು ಅನ್ನೋದನ್ನ ತಿಳ್ಕೊಂಬರೋಣ ಸ್ನೇಹಿತರೆ. ಅಂದರೆ ನಮ್ಮ ಪ್ರಕೃತಿಯಲ್ಲಿ ಸಿಗ್ತಕ್ಕಂತಹ ಮತ್ತು ಪ್ರತಿಯೊಬ್ಬರಿಗೆ ಚಿರಪರಿಚಿತವಾದಂತಹ ಸಸ್ಯಗಳನ್ನು ನಾವು ಯಾವ ರೀತಿ ಅದನ್ನ ಉಪಯೋಗ ಮಾಡಿಕೊಂಡು ನಾವು ಆ ಕಾಯಿಲೆಗಳಿಂದ ಮುಕ್ತರಾಗೋದನ್ನ ಅನ್ನೋದನ್ನ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಬಹಳ ಮುಖ್ಯವಾಗಿ ಸ್ನೇಹಿತರೆ, ಈ ಚರ್ಮ ಕಾಯಿಲೆಗಳು ಬರೋಕ್ಕೆ ಕಾರಣ ತಿಳ್ಕೊಂಡು ನಾವು ಅದರದ್ದು ಲಕ್ಷಣಗಳ ತಿಳ್ಕೊಂಡು ಅದಕ್ಕೆ ಪರಿಹಾರಗಳನ್ನು ತಿಳ್ಕೊಂಡಾಗ ಏನಾಗ್ತದೆ, ಒಂದು ಸಂಪೂರ್ಣ ಚಿಕಿತ್ಸೆಯಾಗಿ ಇದು ಮಾರ್ಪಾಡಾಗ್ತದೆ. ಬಹಳ ಮುಖ್ಯವಾದಂತಹ ಕಾರಣ ಈ ಚರ್ಮ ಕಾಯಿಲೆಗಳಿಗೆ ವಿರುದ್ಧವಾದಂತಹ ಜೀವನ ಪದ್ಧತಿ ಮತ್ತು ವಿರುದ್ಧವಾದಂತಹ ಆಹಾರ ಪದ್ಧತಿ ಮತ್ತು ತಡವಾಗಿ ಮಲಗುವಂಥದ್ದು ಮತ್ತೆ ಕರುಳುಗಳನ್ನ ಶುದ್ಧಿಯಾಗಿ ಇಟ್ಕೊಳ್ಳದೆ ಇದ್ದಾಗ ಏನಾಗ್ತದೆ, ನಮಗೆ ಈ ಕರುಳುಗಳ ಶುದ್ಧಿ ಅಂದ್ರೆ ಅರ್ಥ ಜೀರ್ಣಾಂಗ ವ್ಯವಸ್ಥೆಯನ್ನು ನಾವು ಚೆನ್ನಾಗಿ ಇಟ್ಕೊಳ್ಳದೆ ಇದ್ದಾಗ ಏನಾಗುತ್ತೆ, ಈ ಒಂದು ಚರ್ಮ ಕಾಯಿಲೆಗಳು ನಮಗೆ ಕಾಡ್ತವೆ. ಬಹಳ ಮುಖ್ಯವಾಗಿ ಸ್ನೇಹಿತರೆ, ಈ ಚರ್ಮ ಕಾಯಿಲೆಗಳು ಬಂದಾಗ ನಮ್ಗೆ ಏನ್ ಲಕ್ಷಣಗಳು ಕಾಣುತ್ತವೆ ಅಂದ್ರೆ, ಈ ಸುಮಾರು ಚರ್ಮ ಕಾಯಿಲೆಗಳು ಬಂದಾಗ ಈ ನಮ್ಮ ಚರ್ಮದ ಪಟ್ಟೆಗಳ ಮೇಲೆ ಪಟ್ಟೆ ತರ ಬಂದಿರುತ್ತೆ. ಅಂದ್ರೆ ಈ ಕೆಲವರಿಗೆ ಸೋರಿಯಾಸಿಸ್ ಆದಾಗ ಹುಟ್ಟು ಉದುರುವಂಥದ್ದು, ಇಸ್ಬಾದಾಗಲೂ ಅಷ್ಟೇ ಒಂದು ಲೇಯರ್ ಬಂದ್ಬಿಡುತ್ತೆ ನಿಮ್ಗೆ, ಅಲ್ಲಿ ತುಂಬಾ ಕೆರೆತ ಇರ್ತದೆ. ಮತ್ತೆ ಅದೊಂಥರ ಈ ಫಿಸಿಕಲ್ ಅಪೀರಿಯನ್ಸ್ ಅಂದ್ರೆ ನಾವು ಜನಗಳಿಗೆ ಕಾಣತಕ್ಕಂತಹ ಪ್ರದೇಶಗಳಲ್ಲಿದ್ದಾಗ ನಮ್ಗೆ ತುಂಬಾ ಮುಜುಗರಕ್ಕೆ ಒಳಗಾಗ್ತೀವಿ. ಮತ್ತೆ ಜೊತೆಗೆ ನಮ್ಗೆ ಅದು ನವೆ ಬರುವಂತದ್ದು, ಮತ್ತೆ ಆ ಚರ್ಮ ವಿರೂಪವಾಗಿ ಅಂದ್ರೆ ಕುರುಪು ತರ ಕಾಣ್ತಾ ಇರುತ್ತೆ. ಸೊ ಹೀಗಾಗಿ ಸ್ನೇಹಿತರೆ, ಈ ಒಂದು ಸೋರಿಯಾಸಿಸ್ ಮತ್ತೆ ಇಸುಬು ಕಾಯಿಲೆಗೆ ನಾವು ಯಾವ ರೀತಿ ಮದ್ದುಗಳನ್ನ ಮಾಡೋಣ ಅನ್ನೋದನ್ನ ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಬಹಳ ಮುಖ್ಯವಾಗಿ ಈ ಒಂದು ಸೋರಿಯಾಸಿಸ್ ಅಥವಾ ಇಸುಬು ಕಾಯಿಲೆಗೆ ಹೊರಗಡೆ ಲೇಪನಕ್ಕೆ ಯಾವ ರೀತಿ ಒಂದು ಎಣ್ಣೆಯನ್ನ ಮಾಡ್ಕೋಬಹುದು ನಾವು ಅನ್ನೋದನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ. ಬಹಳ ಮುಖ್ಯವಾಗಿ ಆ ಎಣ್ಣೆಗೆ ಬೇಕಾದಂತ ಪದಾರ್ಥಗಳು ಯಾವ್ಯಾವ ಅಂತಂದ್ರೆ, ಈ ಸೀತಾಫಲದ ಗಿಡ ಅಂತ ಬರುತ್ತೆ ನೋಡಿ, ಆ ಗಿಡದ ಎಲೆ ಒಂದು ಹಿಡಿಯಷ್ಟು ಅಂದಾಜು. ಆಮೇಲೆ ಕಪ್ಪು ತುಳಸಿ ಅಂತ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಸೊ ಈ ಕಪ್ಪು ತುಳಸಿಯ ಎಲೆ ಒಂದು ಹಿಡಿಯಷ್ಟು. ಹಾಗೆ ನಿಮ್ಗೆ ಈ ಕೋಡಸಿಗೆ ಗಿಡ ಅಂತ ಬರುತ್ತೆ. ಈ ಕೋಡಸಿಗೆ ಗಿಡ ಅಂದ್ರೆ ಬೆಪ್ಪಾಲೆನೋ ಅಂತಾರೆ ಕೆಲವು ಭಾಗದಲ್ಲಿ. ಅದರದ ಎಲೆಯ ಒಂದು ಚೂರ್ಣ ಬಂದು ನಿಮ್ಗೆ ಒಂದು ಹಿಡಿಯಷ್ಟು. ಹಾಗೆ ನಿಮ್ಗೆ ನಿತ್ಯ ಪುಷ್ಪ ಅಂತ ಪ್ರತಿಯೊಬ್ಬರು ಮನೆ ಮುಂದೆ ಈ ಬಿಳಿ ಕಲರ್ ಮತ್ತೆ ಈ ಪಿಂಕ್ ಕಲರ್ ಹೋಗ್ಬಿಡುತ್ತಲ್ವಾ, ಅದರ ಎಲೆಯ ಒಂದು ಕಲ್ಕ ಅದು ಒಂದು ಹಿಡಿಯಷ್ಟು. ಮತ್ತೆ ಕಣಗಿಲ ಗಿಡ ಅಂತ ಬರುತ್ತೆ ನೋಡಿ, ಆ ಕಣಗಿಲ ಗಿಡದ ಎಲೆಯ ಒಂದು ಕಲ್ಕ ಒಂದು ಹಿಡಿಯಷ್ಟು. ಹಾಗೆಯೇ ನಿಮ್ಗೆ ಹರಿತ ಮಂಜರಿ ಅಂತ ಒಂದು ಗಿಡ ಸಿಗುತ್ತೆ ಚಿಕ್ಕದು, ಅದಕ್ಕೆ ಕೆಲವು ಭಾಗದಲ್ಲಿ ಈ ಕುಪ್ಪಂಚಿ ಗಿಡ ಅಂತಾರೆ. ಸೊ ಅದರದ ಒಂದು ಕಲ್ಕ ಬಂದು ನಿಮ್ಗೆ ಒಂದು ಹಿಡಿಯಷ್ಟು. ಹಾಗೆ ಎಳೆಯ ಬೇವಿನ ಕುಡಿ ಚಿಗುರು, ಸೊ ಇದು ಕೂಡ ಒಂದು ಕಲ್ಕ ಒಂದು ಹಿಡಿಯಷ್ಟು. ಆಮೇಲೆ ತಮ್ಗೆಲ್ಲ ಗೊತ್ತಿರುವ ಹಾಗೆ ಅಮೃತ ಬಳ್ಳಿಯ ಎಲೆಯ ಕಲ್ಕ ಒಂದು ಹಿಡಿಯಷ್ಟು. ಹಾಗೆಯೇ ಸಹದೇವಿ ಅಂತ ಸಿಗುತ್ತೆ ನಮಗೆ ಈ ರಸ್ತೆಗಳ ಬದಿಯಲ್ಲಿ ಮತ್ತೆ ಹೊಲಗಳಲ್ಲಿ ಬದುಗಳಲ್ಲೆಲ್ಲ ಸಿಗುತ್ತೆ. ಈ ಸಹದೇವಿಯ ಒಂದು ಕಲ್ಕ ಅಂದ್ರೆ ಸಮೂಲದ ಒಂದು ಕಲ್ಕವ ಒಂದು ಹಿಡಿಯಷ್ಟು. ಸೊ ಹಾಗೆ ಹಸಿ ಅಳಲೆಕಾಯಿ ಅಂತ ಸಿಗುತ್ತೆ ನಿಮಗೆ, ಹರಿತಕಿ ಅಂತ ಹೇಳ್ತಾರೆ ಇದಕ್ಕೆ. ಸೊ ಈ ಅಳಲೆಕಾಯಿಯ ಒಂದು ಚಟ್ನಿ, ಇದು ಕೂಡ ಎಷ್ಟು, ಒಂದು 100 ಗ್ರಾಮ್ ಅಷ್ಟು ಅಥವಾ ಒಂದು ಹಿಡಿಯಷ್ಟು. ಈ 8-10 ಪದಾರ್ಥಗಳ ಒಂದು ಕಲ್ಕಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಶುದ್ಧವಾದಂತಹ ಗಾಣದ ಎಣ್ಣೆಯನ್ನು ಬಳಸಬೇಕು. ಸೊ ಶುದ್ಧವಾದಂತಹ ಗಾಣದ ಎಣ್ಣೆ ಎಲ್ಲ ಒಂದೊಂದು ಹಿಡಿ 10 ಪದಾರ್ಥ ಹಾಕಿದಾಗ 1.5 ಲೀಟರ್ ಅಷ್ಟು ನಾವು ಶುದ್ಧವಾದಂತಹ ಗಾಣದಲ್ಲಿ ಮಾಡಿರ್ತಕ್ಕಂಥ ಶುದ್ಧವಾದ ಕೊಬ್ಬರಿ ಎಣ್ಣೆಯಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಇದನ್ನೆಲ್ಲ ಹಾಕಿ ಅದನ್ನ ನಿಧಾನಕ್ಕೆ ಕುದಿಸ್ಬೇಕು. ಸೊ ಕುದಿಸುವಾಗ ಏನ್ ಮಾಡ್ಬೇಕಂದ್ರೆ ನಾವು ದೇಶಿ ಹಸುವಿನ ಒಂದು ಗಂಜಲವನ್ನ ಅದಕ್ಕೆ ಸುಮಾರು 1 ಲೀಟರ್ ಅಷ್ಟು ಆದ್ರೂ ಕೂಡ ನಾವು ಹಾಕ್ಬೇಕು. ಸೊ ಹಾಕಿದಾಗ ಏನಾಗುತ್ತೆ, ಆ ಗಂಜಲ ಆವಿಯಾಗಿ ಹೋಗ್ತಾ ಇರುತ್ತೆ. ಮತ್ತೆ ಅದರಲ್ಲಿ ಇರ್ತಕ್ಕಂಥ ಔಷಧಿ ಗುಣಗಳು ಮತ್ತೆ ಈ ಗಿಡಮೂಲಿಕೆಯಲ್ಲಿ ಇರ್ತಕ್ಕಂಥ ಔಷಧಿ ಗುಣಗಳೆಲ್ಲ ನಮಗೆ ಎಣ್ಣೆಗೆ ಟ್ರಾನ್ಸ್ಫರ್ ಆಗ್ತಾವಲ್ವಾ. ಸೊ ಆ ಎಣ್ಣೆ ನಮ್ಗೆ ಏನಾಗ್ತದೆ ಅಂದ್ರೆ ಆರದ ಮೇಲೆ ಅಂದ್ರೆ ಕೆಳಗಡೆ ಒಲೆಯಿಂದ ಕೆಳಗಡೆ ಇಳಿಸಿ ಆರಿಸಿ ಅದನ್ನ ಇನ್ನೊಂದು ಪಾತ್ರೆಗೆ ಸೋಸಿ ಅದನ್ನ ಪ್ಯಾಕ್ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಪಚ್ಚ ಕರ್ಪೂರ ಅಂತ ಸಿಗುತ್ತೆ ನಿಮ್ಗೆ ಗಂದಿಗೆ ಅಂಗಡಿಗಳಲ್ಲಿ. ಸೊ ಅದಕ್ಕೆ ಒಂದು 25-30 ರೂಪಾಯಿದು ಪಚ್ಚ ಕರ್ಪೂರ ಹಾಕೊಂಡು ನಿತ್ಯ ರಾತ್ರಿ ಮಲಗಬೇಕಾದ್ರೆ ಮತ್ತೆ ಬೆಳಿಗ್ಗೆ ಸ್ನಾನ ಆದ್ಮೇಲೆ ಇದನ್ನ ಅಪ್ಲೈ ಮಾಡ್ತಾ ಬಂದ್ರೆ ಏನಾಗುತ್ತೆ, ಇದು ನಮ್ಗೆ ಈ ಚರ್ಮ ಕಾಯಿಲೆಗಳೆಲ್ಲ ಹತೋಟಿ ಬರಕ್ ಸ್ಟಾರ್ಟ್ ಆಗ್ತವೆ. ಸೊ ಇದು ಎಕ್ಸ್ಟರ್ನಲ್ ಅಪ್ಲೈ ಆಯ್ತು. ಸೊ ಇದೇ ಗಿಡಮೂಲಿಕೆಗಳೆಲ್ಲ ಮಿಶ್ರಣವನ್ನು ನಾವು ದೇಶಿ ಹಸುವಿನ ಗಂಜಲದಲ್ಲ ಹಾಕಿ ನಾವೇನ್ ಮಾಡ್ತೇವೆ, ಸ್ಪ್ರೇ ಅಂತ ಮಾಡ್ತೇವೆ. ಸೊ ಸ್ಪ್ರೇ ಅಂದ್ರೆ ಗಂಜಲದಲ್ಲಿ ಇದನ್ನೆಲ್ಲ ಹಾಕಿ ಕುದಿಸ್ಬಿಟ್ಟು ಒಂದು ಲೆವೆಲ್ಗೆ ಅದನ್ನ ನಾವು ಇಟ್ಕೊಂತೇವೆ, ಅದನ್ನ ಸ್ನಾನಕ್ಕಿಂತ ಮುಂಚೆ ಹಾಕಕ್ಕೆ. ಹಾಗೆ ಸೊ ಈಗ ನಾವೇನು ಇಷ್ಟೆಲ್ಲ ಹೇಳಿ ಎಣ್ಣೆ ಮಾಡ್ಕೊಳ್ಳೋದು ಹೇಳದ್ನಲ್ವಾ, ಈ ರೀತಿ ನಾವು ಎಣ್ಣೆನ ಬಾಟ್ಲಿಗೆ ಹಾಕಿ ಇಟ್ಕೋಬೇಕಾಗ್ತದೆ. ಸೊ ಹಾಗೆ ನಿಮ್ಗೆ ನಾವು ಪಂಚಗವ್ಯ ಮಲಮ್ ಅಂತ ಮಾಡ್ತೇವೆ. ಪಂಚಗವ್ಯ ಅಂದ್ರೆ ಹಸುವಿನ ಒಂದು ತುಪ್ಪ ಮತ್ತೆ ಅದ್ರ ಗೋಮೂತ್ರ, ಸಗಣಿ ರಸ ಮತ್ತೆ ಮಜ್ಜಿಗೆ, ಹಾಲು ಇದನ್ನೆಲ್ಲ ಹಾಕಿ ಪಂಚಗವ್ಯ ಮಲಮ್ ಅಂತ ಮಾಡ್ತೇವೆ. ಸೊ ಇದನ್ನ ಈ ಆಯಿಲ್ ಜೊತೆ ಮಿಕ್ಸ್ ಮಾಡಿ ಹಚ್ಕೋಬೇಕಾಗ್ತದೆ. ಸೊ ಹಾಗೆ ಇದು ನಿಮ್ಗೆ ಎಕ್ಸ್ಟರ್ನಲ್ ಅಪ್ಲೈ ಆಯ್ತು. ಸೊ ಎಣ್ಣೆ ಮತ್ತೆ ಸ್ಪ್ರೇ ಮತ್ತೆ ಈ ಆಯಿಂಟ್ಮೆಂಟ್ ಆಯಿಲ್ ಎಲ್ಲ. ಸೊ ನಮ್ಗೆ ಇದು
ದೇಹ ಶುದ್ಧಿ ಮಾಡಬೇಕು ಮತ್ತೆ ರಕ್ತ ಶುದ್ಧಿ ಮಾಡಬೇಕು, ಕರಳು ಶುದ್ಧಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಾಗತ್ತೆ, ನಾವು ಒಂದು ಚೂರ್ಣ ಬರುತ್ತೆ ನಮ್ಮ ಹತ್ರ. ಸೊ ಇದಕ್ಕೆ ಸುಮಾರು ಕರಳು ಶುದ್ಧಿ ಚೂರ್ಣ ಅಂತಾನೆ ನಾವು ಹೇಳ್ತೇವೆ. ಸೊ ಕರಳುಗಳನ್ನ, ಜೀರ್ಣಾಂಗ ವ್ಯವಸ್ಥೆನ ಸರಿ ಮಾಡಕ್ಕೆ ನಾವು ಸುಮಾರು ಇದರಲ್ಲಿ ಹಳಲೆಕಾಯಿ, ಸೋನಾಮುಖಿ ಮತ್ತು ಸೋಂಪು ಕಾಳು, ಓಂ ಕಾಳು ಮತ್ತು ಈ ಲೆಜಿಸ್ಲೇಟಿವ್ ಅಂತ ಏನ್ ಹೇಳ್ತೀವಿ ಅಲ್ವಾ, ಸೊ ಕರಳು ಶುದ್ಧಿ ಆಗಕ್ಕೆ ಏನ್ ಬೇಕಲ್ವಾ ಅದನ್ನ ಈ ಗಿಡಮೂಲಿಕೆಗಳ ಒಂದು ಚೂರ್ಣ ಇರುತ್ತೆ. ಇದನ್ನ ನಿತ್ಯ ಒಂದು ಬಾರಿ ನಾವು ರಾತ್ರಿ ಮಲಗಬೇಕಾದ್ರೆ ತಗೊಳ್ಬೇಕಾಗತ್ತೆ. ಸೊ ಹಾಗೆ ನಿಮ್ಗೆ ಈ ಏನಿವತ್ತು ರಕ್ತ ಶುದ್ಧಿ ಮತ್ತೆ ದೇಹ ಶುದ್ಧಿ, ಕರಳು ಶುದ್ಧಿ ಆಗಕ್ಕೆ ನಾವು ದೇಶಿ ಹಸುವಿನ ಗಂಜಲದಲ್ಲಿ ಬೇಕಾದಂತಹ ಗಿಡಮೂಲಿಕೆನ ಹಾಕಿ ಡಿಸ್ಟಿಲೇಷನ್ ಮಾಡಿರ್ತೇವೆ. ಸೊ ಅದೇ ಡಿಸ್ಟಿಲೇಷನ್ ಮಾಡಿ ಉಳಿದಿರೋ ಕಲಕಕ್ಕೆ ನಾವು ಕೆಲವು ಚೂರ್ಣಗಳನ್ನು ಹಾಕಿ ಈ ರೀತಿ ಮಾತ್ರೆಗಳು ಮಾಡಿರ್ತೇವೆ. ಸೊ ಇದೇನ್ ಮಾಡುತ್ತೆ ಅಂದ್ರೆ ನಿಮ್ಗೆ ದೇಹ ಶುದ್ಧಿ ಮತ್ತೆ ರಕ್ತ ಶುದ್ಧಿ ಮಾಡಕ್ಕೆ ನಿಮ್ಗೆ ಈ ಒಂದು ಗೋವಿನ ಮೂತ್ರದಲ್ಲಿ ಮಾಡಿರೋ ಔಷಧಿ ಮತ್ತೆ ಕರಳು ಶುದ್ಧಿ ಚೂರ್ಣ ಮತ್ತೆ ಈ ಒಂದು ಸ್ಪ್ರೇ ಅಂದ್ರೆ ಸ್ನಾನಕ್ಕಿಂತ ಮುಂಚೆ ಹಾಕಕ್ಕೆ ಮತ್ತೆ ಈ ಆಯಿಲ್ ಮತ್ತೆ ಆಯಿಂಟ್ಮೆಂಟ್ ಅನ್ನ ನಾವು ನಿತ್ಯ ಬಳಸ್ತಾ ಬಂದಾಗ ಏನಾಗ್ತದೆ, ನಮ್ಗೆ ಈ ಚರ್ಮ ಕಾಯಿಲೆಗಳು ಯಾವೇ ಇರಲಿ, ಇಸ್ಬು ಇರಲಿ, ಸೋರಿಯಾಸಿಸ್ ಇರಲಿ, ಅಥವಾ ಉಳುಕಾಟ ಇರಲಿ, ಅಥವಾ ಈ ಗಜಕರ್ಣ, ಈ ತರದ ಎಲ್ಲಾ ಕಾಯಿಲೆಗಳು ಕೂಡ ಇದು ಅತ್ಯದ್ಭುತವಾಗಿ ಕೆಲಸ ಮಾಡುತ್ತೆ. ಸ್ನೇಹಿತರೆ, ಈ ರೀತಿ ನಾವೇನು ಇವತ್ತು ಆಯಿಲ್ ಹೇಳಿದ್ನಲ್ವಾ, ಆಯಿಲ್ ಅನ್ನಾಗಿರ್ಬೋದು, ಈ ಚೂರ್ಣನಾಗಿರ್ಬೋದು, ಮತ್ತೆ ಈ ಒಂದು ಸ್ಪ್ರೇ ಹೇಳಿದ್ನಲ್ವಾ, ಸೊ ಇದನ್ನೆಲ್ಲ ನೀವು ಮಾಡ್ಕೋಬಹುದು. ಸುಮಾರು ಜನಕ್ಕೆ ಇದು ಇಷ್ಟೆಲ್ಲ ಗಿಡಮೂಲಿಕೆಯನ್ನು ಹೊಂದಿಸಿ ಮಾಡೋಕ್ಕಾಗೋದಿಲ್ಲ. ಸೊ ಅಂಥವ್ರು ಏನ್ ಮಾಡ್ಬೋದು ಅಂದ್ರೆ, ನೀವು ನೇರವಾಗಿ ನಾನು ಇರೋದು ರಾಮನಗರದಲ್ಲಿ, ನೀವು ಬಂದು ನಮ್ಮ ಈ ಚರ್ಮ ಕಾಯಿಲೆಗೆ ಸಂಬಂಧಪಟ್ಟಂತ ಔಷಧಿಗಳನ್ನು ತಗೊಂಡು ನೀವು ಮುಕ್ತಿ ಹೊಂದಬಹುದು. ಸೊ ಈ ಒಂದು ಸೋರಿಯಾಸಿಸ್ ಮತ್ತೆ ಇಸ್ಬಿಗೆ ಸಾಕಷ್ಟು ಜನ ನಳಲ್ತಾ ಇದ್ದಾರೆ ಇವತ್ತು ಇದರ ಒಂದು ಬಾಧೆಯಿಂದ, ಅಂದ್ರೆ ಇದರ ಒಂದು ತೊಂದರೆಯಿಂದ. ಸೊ ಇದರಿಂದ ನಾವು ಪಾರಾಗಬೇಕು ಅಂತಂದ್ರೆ ದೇಹ ಶುದ್ಧಿ, ಕರಳು ಶುದ್ಧಿ, ಜೀರ್ಣಾಂಗ ವ್ಯವಸ್ಥೆ ಸರಿ ಮಾಡಿಕೊಂಡು ವಿರುದ್ಧ ಜೀವನವನ್ನು ಬಿಟ್ಟು ಇವೆಲ್ಲ ಔಷಧಿಗಳನ್ನು ಬಳಸಿದಾಗ ಖಂಡಿತವಾಗ್ಲೂ ನಾವೇನ್ ಮಾಡ್ಬೋದು, ಈ ಒಂದು ಕಾಯಿಲೆಯಿಂದ ಮುಕ್ತಿ ಹೊಂದಬಹುದು ಸ್ನೇಹಿತರೆ. ಸೊ ದೇಶಿ ಹಸುವಿನ ಮೂತ್ರ ಯಾವ ರೀತಿ ನಮಗೆ ಈ ಒಂದು ದೇಹವನ್ನು ಶುದ್ಧಿ ಮಾಡ್ತದೆ ಅನ್ನೋದು ತಿಳ್ಕೊಂಬರೋಣ ಸ್ನೇಹಿತರೆ. ಬನ್ನಿ ಒಂದು ಡೆಮೋ ಮಾಡಿ ತೋರಿಸ್ತೀನಿ. ಕಟ್ ಮಾಡಿ ಬನ್ನಿ ಸ್ನೇಹಿತರೆ. ಈ ಒಂದು ಗೋಮೂತ್ರದಲ್ಲಿ ನಾವು ಮಾಡಿರ್ತಕ್ಕಂಥ ಔಷಧಿ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ವಿಷಕಾರಿ ಅಂಶಗಳನ್ನ ಯಾವ ರೀತಿ ತೆಗಿತದೆ ನೋಡೋಣ ಸ್ನೇಹಿತರೆ. ಇದು ನಮ್ಮ ಮನೆಯಲ್ಲಿ ಸಿಗ್ತಕ್ಕಂಥ ನೀರು. ಈ ನೀರನ್ನು ಏನ್ ಮಾಡ್ತಾ ಇದ್ದೀನಿ, ನಾನು ಒಂದು ಗಾಜಿನ ಲೋಟಕ್ಕೆ ಹಾಕ್ತಾ ಇದ್ದೀನಿ. ಸೊ ಇದು ಬಂದು ನಿಮ್ಗೆ ಈ ಅಲೋಪತಿಕ್ ಚಿಕಿತ್ಸಾ ಪದ್ಧತಿಯಲ್ಲಿ ಗಾಯಗಳನ್ನು ತುಳಿಯಕ್ಕೆ ಬಳಸ್ತಾರಲ್ವಾ, ಸೊ ಇದು ಬಂದು ನಿಮ್ಗೆ ಬೆಟಾಡಿನ್ ಅಂತ ಹೇಳ್ತೇವೆ. ಬೆಟಾಡಿನ್ ಅಂತಂದ್ರೆ ಗಾಯ ತುಳಿಯಕ್ಕೆ ಕೆಮಿಕಲ್ ಬೇಸ್ಡ್ ಇರುತ್ತೆ ನೋಡಿ, ಅದೇ. ಸೊ ನಮ್ಮ ಶರೀರದಲ್ಲಿ ವಾತ ಪಿತ್ತ ಕಫಗಳ ವ್ಯತ್ಯಾಸ, ವಾತ ಪಿತ್ತ ಕಫಗಳ ವ್ಯತ್ಯಾಸ ಮತ್ತು ವಿರುದ್ಧ ಜೀವನದಿಂದ ಏನು ನಮ್ಗೆ ಟಾಕ್ಸಿನ್ ಕಲೆಕ್ಷನ್ ಆಗಿರುತ್ತೆ ಅಲ್ವಾ, ಸೊ ಈಗ ನಾವು ಗಂಜಲದಲ್ಲಿ ಮಾಡಿರ್ತಕ್ಕಂಥ ಈ ಒಂದು ಔಷಧಿಯನ್ನ ನಾವು ಈ ನೀರಿಗೆ ಹಾಕಿದಾಗ ಏನಾಗುತ್ತೆ ಅಂದ್ರೆ, ಈ ರೀತಿ ಸುಮಾರು ಬೆಳಿಗ್ಗೆ ಒಂದು 15 ml, ಸಂಜೆ 15 ml ಇರುತ್ತೆ, ನಿಮ್ಗೆ ದೇಹಕ್ಕೆ ಅನುಗುಣವಾಗಿ ಕೊಡ್ತೇವೆ. ಸೊ ಈ ರೀತಿ ನಮ್ಗೆ ಏನಾಗುತ್ತೆ, ಶುದ್ಧ ಮಾಡುತ್ತೆ ನಮ್ಮ ಶರೀರನ. ಈ ರೀತಿ ಶರೀರ ಶುದ್ಧಿ ಆಯ್ತು ಅಂತಂದ್ರೆ ಏನಾಗುತ್ತೆ, ನಮ್ಮ ಶರೀರದಲ್ಲಿ ಇರ್ತಕ್ಕಂತಹ ಯಾವುದೇ ಕಾಯಿಲೆ ಆಗಿರ್ಬೋದು, ನಾನು ನಿಮ್ಗೆ ಕೊಡ್ತಾ ಇರೋದು ಬಂದ್ಬಿಟ್ಟು ಸೋರಿಯಾಸಿಸ್ ಕಾಯಿಲೆಗೆ ಔಷಧಿ ಆದ್ರೂ ಕೂಡ ಇದು ಬೇರೆ ಬೇರೆ ಕಾಯಿಲೆಗಳನ್ನು ಕೂಡ ನಮ್ಗೆ ಏನ್ ಮಾಡುತ್ತೆ, ನಿರ್ಮೂಲನೆ ಮಾಡ್ತಾ ಬರುತ್ತೆ. ಈ ಚರ್ಮ ಕಾಯಿಲೆ ಆಗಿರ್ಬೋದು, ಅಥವಾ ಜೀರ್ಣಾಂಗ ವ್ಯವಸ್ಥೆ ಸರಿ ಮಾಡುವಂಥದ್ದಾಗಿರ್ಬೋದು, ರಕ್ತ ಶುದ್ಧಿ, ದೇಹ ಶುದ್ಧಿ, ಸುಮಾರು ಈ ತರ ನಮ್ದು ವೈರಸ್ಗಳಂತ ಏನ್ ಹೇಳ್ತೀವಲ್ಲ, ಆ ತರದ್ದು ವೈರಸ್ಗಳ ಕಾಯಿಲೆಗಳು ಕೂಡ ಇದು ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂತ ಒಂದು ಔಷಧಿ ಗುಣ ನಮ್ಮ ಗೋಮೂತ್ರ ಮತ್ತು ನಾವು ಹಾಕಿರ್ತಕ್ಕಂಥ ಗಿಡಮೂಲಿಕೆಯಲ್ಲಿ ಇರೋದ್ರಿಂದ ಈ ಚರ್ಮ ಕಾಯಿಲೆ ಸಾವಿರಾರು ಜನ ನಮ್ಮ ಹತ್ರ ಈ ಚರ್ಮ ಕಾಯಿಲೆಯಿಂದ ಮುಕ್ತಿ ಹೊಂದಿದ್ದಾರೆ. ಸುಮಾರು ಪಥ್ಯಗಳೆಲ್ಲ ಇರ್ತವೆ. ಸೊ ನೀವು ನೇರವಾಗಿ ಬಂದು ನನ್ನ ಭೇಟಿ ಆಗ್ಬೋದು. ಇಲ್ಲ ನಿಮ್ಗೆ ತುಂಬಾ ದೂರ ಇದೀವಿ ನಾವು, ಬಳ್ಳಾರಿ, ರಾಯಚೂರು, ಗುಲ್ಬರ್ಗ, ಹುಬ್ಳಿ, ಧಾರವಾಡ ಈ ತರ ಇದ್ದೀವಿ ಅಂತಂದ್ರೆ ನೀವು ನನಗೆ ಫೋನಲ್ಲಿ ನಿಮ್ದು ಸಂಪೂರ್ಣ ವಿಳಾಸ ಮತ್ತು ನಿಮ್ಮ ಸಂಪೂರ್ಣ ಒಂದು ಕಾಯಿಲೆಯ ಮಾಹಿತಿ ಕೊಟ್ಟರೆ ನಾನು ನಿಮಗೆ ಔಷಧಿನ ಅಲ್ಲಿವರೆಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆ ಇದೆ ಸ್ನೇಹಿತರೆ. ಈ ಒಂದು ಔಷಧಿಯ ಲಾಭವನ್ನು ಪಡೆದು ತಾವೆಲ್ಲ ಚರ್ಮ ಕಾಯಿಲೆಯಿಂದ ಮುಕ್ತರಾಗಿ ಅಂತ ಕೇಳ್ಕೊಂತ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.